ಎಲ್ರಿಗೂ ನಮಸ್ಕಾರ. ನಾನು ರಾಘವೇಂದ್ರ ನಾಯ್ಕ್, ಪೋಷಣ ಅಭಿಯಾನ ಸಂಯೋಜಕರು, ಶಿಶು ಯೋಜನೆ, ಚಳ್ಳಕೆರೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಯೂನಿಲರ್ನ್ ಕೆ ಆ್ಯಪ್ನಲ್ಲಿ ECCE ಕೋರ್ಸ್ನ 13ನೇ ಮಾಡ್ಯೂಲನ್ನು ಹೇಗೆ ಓಪನ್ ಮಾಡಬೇಕು ಹಾಗೆ ಹೇಗೆ ಎಂಡ್ ಮಾಡಬೇಕು ಅನ್ನೋದನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನೀವೇನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಮೊಬೈಲ್ನಲ್ಲಿ ಯೂನಿಲರ್ನ್ ಕೆ ಆ್ಯಪ್ ಇದೆಯಲ್ಲ, ಅದ್ರ ಮೇಲೆ ಟಚ್ ಮಾಡಬೇಕು. ಟಚ್ ಮಾಡಿದಾದ ನಂತರ ನಿಮಗೆ 12ನೇ ಮಾಡ್ಯೂಲ್ ಅಂದರೆ 12A 12B ಎರಡು ಸಬ್ ಮಾಡ್ಯೂಲ್ಸ್ ಕಂಪ್ಲೀಟ್ ಆದ ನಂತರ ನಿಮಗೆ ಇಲ್ಲಿ ಮಾಡ್ಯೂಲ್ 13 ಅಂದರೆ ಮಾಡ್ಯೂಲ್ 13 ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ಮಾಡ್ಯೂಲ್ 13 ಮಕ್ಕಳ ಕಲಿಕೆ ಮತ್ತು ಅಭಿವೃದ್ಧಿಯ ಮೌಲ್ಯಮಾಪನ ಅಂತ ಕಾಣ್ತಿದೆಯಲ್ಲ, ಅದ್ರ ಕೆಳಗಡೆ ಒಂದು ಬಾಕ್ಸ್ ಕಾಣ್ತಿದೆಯಲ್ಲ, ಮಾಡ್ಯೂಲ್ 13A, ಅದ್ರ ಮೇಲೆ ಅಲ್ಲಿ ಮಕ್ಕಳ ಕಲಿಕೆ ಮತ್ತು ಬೆಳವಣಿಗೆಯ ಮೌಲ್ಯಮಾಪನ ಅಂತ ಕಾಣ್ತಿದೆಯಲ್ಲ, ನೀವು ಅದ್ರ ಮೇಲೆ ಟಚ್ ಮಾಡಬೇಕು. ಟಚ್ ಮಾಡಿದಾದ ನಂತರ ನಿಮಗೆ ಇಲ್ಲಿ ವಿಡಿಯೋ ಡೌನ್ಲೋಡ್ ಆಗುತ್ತೆ. ವಿಡಿಯೋ ಡೌನ್ಲೋಡ್ ಆದ ನಂತರ ನಿಮಗೆ ಇಲ್ಲಿ ಎಂಟರ್ ಅಂತ ಕೇಳುತ್ತೆ. ಇಲ್ಲಿ ಎಂಟರ್ ಕೊಟ್ಟರೆ ನಿಮಗೆ ವಿಡಿಯೋ ಪ್ಲೇ ಆಗುತ್ತೆ. ಇಲ್ಲಿ ಮತ್ತೆ ನೀವು ಕಂಟಿನ್ಯೂ ಅಂತ ಕೊಡಬೇಕಾಗುತ್ತೆ. 13A ಮುಗಿದಾದ ನಂತರ ನೀವು 13B ಮಕ್ಕಳ ಕಲಿಕೆ ಮತ್ತು ಬೆಳವಣಿಗೆಯ ಮೌಲ್ಯಮಾಪನ ಅಂತ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಟಚ್ ಮಾಡಬೇಕು. ಟಚ್ ಮಾಡಿದಾದ ನಂತರ ನಿಮಗೆ ಸೇಮ್ ಎಂಟರ್ ಅಂತ ಕೇಳುತ್ತೆ. ಎಂಟರ್ ಅಂತ ಟಚ್ ಕೊಡಿ. ಅದಾದಮೇಲೆ ವಿಡಿಯೋ ಕಂಟಿನ್ಯೂ ಕೊಡಿ. ಇಲ್ಲಿ ವಿಡಿಯೋ ಪ್ಲೇ ಆಗುತ್ತೆ. ಮಕ್ಕಳ ಕಲಿಕೆ ಮತ್ತು ಬೆಳವಣಿಗೆಯ ಮೌಲ್ಯಮಾಪನ ಎಂಬ ಮಾಡ್ಯೂಲ್ 13 ಭಾಗ 1ಕ್ಕೆ ಸ್ವಾಗತ. ನಮಸ್ಕಾರ, ನನ್ನ ಹೆಸರು ಸರಿತಾ. ನಾನು ಅಂಗನವಾಡಿ ಮೇಲ್ವಿಚಾರಕಿ. ಈ ಮಾಡ್ಯೂಲ್ನಲ್ಲಿ ನಾನು ನಿಮ್ಮ ಮಾರ್ಗದರ್ಶಕಿ. ಮಾಡ್ಯೂಲ್ 3 ಭಾಗ 1ರಲ್ಲಿ ಆರಂಭಿಕ ಬಾಲ್ಯಾವಸ್ಥೆ ಶಿಕ್ಷಣದ ಪಠ್ಯಕ್ರಮದಲ್ಲಿ ಮೌಲ್ಯಮಾಪನವು ಅನಿವಾರ್ಯವಾದ ಅಂಶ ಎಂಬುದನ್ನು ಕಲಿತಿದ್ದೇವೆ. ಈ ಮಾಡ್ಯೂಲ್ನಲ್ಲಿ ನೀವು ಮೌಲ್ಯಮಾಪನ ಎಂದರೇನು, ಅದರ ಮಹತ್ವವೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತೀರಿ ಮತ್ತು ಜೊತೆಗೆ ನೀವು ಮೌಲ್ಯಮಾಪನ ಕಾರ್ಡಿನ ಪರಿಚಯವನ್ನು ಮಾಡಿಕೊಳ್ಳುತ್ತೀರಿ. ಈ ಮಾಡ್ಯೂಲ್ ಅನ್ನು ಮುಗಿಸಿದಾಗ ನೀವು ಕೆಳಗಿನ ಸಾಮರ್ಥ್ಯಗಳನ್ನು ಪಡೆದಿರುತ್ತೀರಿ. ಮೌಲ್ಯಮಾಪನವನ್ನ ನಡೆಸುವುದರ ಅರ್ಥ ಮತ್ತು ಉದ್ದೇಶವನ್ನು ಅರ್ಥ ಮಾಡಿಕೊಂಡಿರುತ್ತೀರಿ. ಮೌಲ್ಯಮಾಪನ ಕಾರ್ಡ್ ಅನ್ನು ಅರ್ಥ ಮಾಡಿಕೊಂಡಿರುತ್ತೀರಿ. ಮೌಲ್ಯಮಾಪನ ಎಂಬುದು ಮಗುವಿನ ಜ್ಞಾನ, ಪರಿಕಲ್ಪನೆಗಳ ತಿಳುವಳಿಕೆ, ವರ್ತನೆಗಳು, ಸಾಮರ್ಥ್ಯಗಳು ಮತ್ತು ವ್ಯಕ್ತಿತ್ವ ಇವುಗಳ ಕುರಿತು ಮಾಹಿತಿಯನ್ನು ಸಂಗ್ರಹಿಸುವ ಒಂದು ವ್ಯವಸ್ಥಿತವಾದ ಪ್ರಕ್ರಿಯೆ. ಇವು ಮೌಲ್ಯಮಾಪನದ ವಿವಿಧ ಉದ್ದೇಶಗಳು. ಪ್ರತಿಯೊಂದು ಉದ್ದೇಶದ ಕುರಿತು ಹೆಚ್ಚು ತಿಳಿಯಲು ಅದರ ಮೇಲೆ ಕ್ಲಿಕ್ ಮಾಡಿ. ಮೌಲ್ಯಮಾಪನದ ಮೊದಲನೇ ಉದ್ದೇಶ ಎಂದರೆ ನಮ್ಮ ಬೋಧನಾ ವಿಧಾನ, ಚಟುವಟಿಕೆಗಳು ಮತ್ತು ವಿಷಯಗಳ ಕುರಿತು ಮಾಹಿತಿಯನ್ನು ಪಡೆಯುವುದು. ಮೌಲ್ಯಮಾಪನದ ಮೂಲಕ ನಾವು ನಮ್ಮ ಬೋಧನಾ ವಿಧಾನ ಮತ್ತು ವಿಷಯಗಳ ಕುರಿತು ವಯಸ್ಸಿಗೆ ಸೂಕ್ತವಾಗಿಲ್ಲ ಎಂದು ನಾವು ಯೋಚಿಸುವುದೇ ಇಲ್ಲ. ನೆಕ್ಸ್ಟ್ ಇಲ್ಲಿ ಕ್ಲೋಸ್ ಬಟನ್ ಇದೆ. ಕ್ಲೋಸ್ ಬಟನ್ ಅನ್ನು ಟಚ್ ಮಾಡಬೇಕು. ಮೊದಲನೇ ಉದ್ದೇಶ ಆಗಿದೆ, ಎರಡನೇ ಉದ್ದೇಶಕ್ಕೆ ಟಚ್ ಮಾಡಬೇಕು. ಮೌಲ್ಯಮಾಪನದ ಎರಡನೇ ಉದ್ದೇಶ ನಿಮ್ಮ ಗುರಿ ಎಲ್ಲಾ ಮಕ್ಕಳಿಗೆ ಕಲಿಯಲು ಸಹಾಯ ಮಾಡುವುದಾಗಿರುತ್ತದೆ. ನೆಕ್ಸ್ಟ್ ಕ್ಲೋಸ್ ಬಟನ್ ಬರುತ್ತೆ. ಮೂರನೇ ಉದ್ದೇಶ. ಮೌಲ್ಯಮಾಪನದ ಮೂರನೇ ಉದ್ದೇಶ ಕೇಂದ್ರದಲ್ಲಿ ಅವರ ಮಕ್ಕಳು ಇದ್ದಾರೆ. ಕ್ಲೋಸ್ ಬಟನ್ ಬರುತ್ತೆ. 3 ಆದ್ಮೇಲೆ ಕ್ಲೋಸ್ ಕೊಡಬೇಕು. ಮತ್ತೆ 4ನೇ ಉದ್ದೇಶ. ಮೌಲ್ಯಮಾಪನದ ನಾಲ್ಕನೇ ಈಗ ಕ್ಲೋಸ್ ಕೊಟ್ಟು 4 ಉದ್ದೇಶ ನಂತರ ಆರೋ ಮಾರ್ಕ್ ಅನ್ನ ಕ್ಲಿಕ್ ಮಾಡಬೇಕು. ಅಕ್ಕ, ನಮಗೆ ಮೌಲ್ಯಮಾಪನದ ಕಾರ್ಡುಗಳನ್ನು ಕೊಟ್ಟಿದ್ದಾರೆ. ನಮಗೆ ಈ ಕಾರ್ಡುಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಿ. ಬೆಳೆಸಿಕೊಳ್ಳುತ್ತಾರೆ. ಆ ವಲಯಗಳಲ್ಲಿ ಮಕ್ಕಳ ಪ್ರಗತಿಯನ್ನು ದಿನಚರಿಯಲ್ಲಿ ಬರೆಯಬಹುದು. ಕೆಳಗಿನ ಪ್ರಶ್ನೆಗಳನ್ನು ನಿಮ್ಮ ಈ ಕಲಿಕೆ ಗುಂಪು ಅಥವಾ ಮಾಸಿಕ ಸೆಕ್ಟರ್ ಸಭೆಗಳಲ್ಲಿ ಅಥವಾ ನೀವೇ ಸ್ವಂತಕ್ಕೆ ಪರ್ಯಾಲೋಚಿಸಿ ಮತ್ತು ಚರ್ಚಿಸಿ. ನಾವು ಕಲಿತಿದ್ದೇವೆ ಎಂದು ನೋಡಲು ಒಂದು ಅಭ್ಯಾಸವನ್ನು ಮಾಡೋಣ. ಕೆಳಗಡೆ ಒಂದು ಪ್ರಶ್ನೆಯನ್ನು ಕೊಟ್ಟಿದೆ. ಅದಕ್ಕೆ ಸರಿಯಾದ ಉತ್ತರವಾಗಿದೆ ಎಂದು ತಿಳಿಯಲು ಸರಿ ಉತ್ತರ
ಮೌಲ್ಯಮಾಪನ ಕಾರ್ಡಿನ ಕುರಿತು ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ. ಮೌಲ್ಯಮಾಪನದ ಕಾರ್ಡಿನಲ್ಲಿ ಸರಿ ಇರಬಹುದು. ಸಬ್ಮಿಟ್ ಕೊಡಿ. ನೀವು ಅಂಶತಃ ಸರಿ. ಮುಂದಿನ ಅನ್ನೋದಕ್ಕೆ ಕ್ಲಿಕ್ ಮಾಡಿ. ಈ ಮಾಡ್ಯೂಲ್ನಲ್ಲಿ ಕಲಿತಿರುವುದನ್ನು ಸಾರಾಂಶದಲ್ಲಿ ತಿಳಿಯೋಣ. ಈ ಬೆಳವಣಿಗೆಯ ವಿವಿಧ ವಲಯದಲ್ಲಿ ಮಕ್ಕಳ ಪ್ರಗತಿಯನ್ನು ದಾಖಲಿಸಬಹುದು. ನೀವು ಈ ಮಾಡ್ಯೂಲ್ ಅನ್ನು ಮಾಡೋಣವೇ? ನೆಕ್ಸ್ಟ್ ಆಕ್ಟಿವಿಟಿ 13B ಎಂಟರ್ ಮಾಡಬೇಕು. ಮಕ್ಕಳ ಕಲಿಕೆ ಮತ್ತು ಬೆಳವಣಿಗೆಯ ಮೌಲ್ಯಮಾಪನ ಮಾಡುವುದು ಎಂಬ ಈ ಮಾಡ್ಯೂಲ್ಗೆ ನಿಮಗೆ ಸ್ವಾಗತ. ನಮಸ್ಕಾರ, ನನ್ನ ಹೆಸರು ಸೆಟ್ ಎಂಬುದನ್ನು ಅರ್ಥ ಮಾಡಿಕೊಳ್ಳುವಿರಿ. ಬಳಸುವುದು. ಅಕ್ಕ, ಈ ಮೌಲ್ಯಮಾಪನ ಕಾರ್ಡುಗಳಲ್ಲಿ ಮಕ್ಕಳನ್ನು ಕೊಟ್ಟಿರುವುದು ಆಕಸ್ಮಿಕವಾಗಿರಬಹುದು. ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದ ಇನ್ನೊಂದು ಅಂಶವೆಂದರೆ ಮೌಲ್ಯ ಪೋಷಕರೊಂದಿಗೆ ಹಂಚಿಕೊಳ್ಳುವುದು. ಮಗುವಿನ ರೀತಿಯ ಮೌಲ್ಯಮಾಪನದ ಮಾಡಿಕೊಳ್ಳಲು ಸಹಾಯಕವಾಗುತ್ತದೆ. ಕೆಳಗಡೆ ಒಂದು ಪ್ರಶ್ನೆಯನ್ನು ಕೊಟ್ಟಿದೆ. ಅದಕ್ಕೆ ಸರಿಯಾದ ಹೆಚ್ಚು ಆಯ್ಕೆಗಳು ಸರಿ ಇರಬಹುದು. ಸರಿ ಉತ್ತರ. ಮುಂದಿನ ಮಗುವಿನ ಪೋರ್ಟ್ಫೋಲಿಯೋದಲ್ಲೆಲ್ಲವೂ. ಸರಿ ಉತ್ತರ. ಈ ಮಾಡ್ಯೂಲ್ನಲ್ಲಿ ನೀವು ಈ ಮಾಡ್ಯೂಲ್ ಅನ್ನು ಯಶಸ್ವಿಯಾಗಿ ಮುಗಿಸಿದ್ದೀರಿ. ಧನ್ಯವಾದ. ನಾವೀಗ ಮುಂದಿನ ಮಾಡ್ಯೂಲ್ ಅನ್ನು ಆರಂಭ ಮಾಡೋಣವೇ?